ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಹೊಸ ವಿಷಯ ಬಗ್ಗೆ ತಿಳಿಸ್ಕೊಡ್ತೀನಿ. ಭಾಳಷ್ಟು ಜನಕ್ಕೆ ಈ ಒಂದು ಟಾಪಿಕ್ ಬಗ್ಗೆ ನಾಲೆಜ್ ಇರೋದಿಲ್ಲ, ಅದಕ್ಕೋಸ್ಕರ ನಿಮಗೆ ತಿಳಿಸ್ತಾ ಇದ್ದೀನಿ. ಭಾಳಷ್ಟು ಜನ ಏನು ಮಾಡ್ತಾರೆ ಅಂತಂದರೆ, ಈಗ ಯೂಟ್ಯೂಬರ್ಸ್ ಇದ್ದರೆ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತಂದರೆ ಇಂಟರ್ನೆಟ್ ಬೇಕೇ ಬೇಕಾಗುತ್ತೆ. ಆ ಒಂದು ಇಂಟರ್ನೆಟ್ ಮೊಬೈಲ್ ಪ್ಯಾಕ್ ಇರುತ್ತಲ್ಲ, ಮೊಬೈಲಲ್ಲಿ ಏನು ಡಾಟಾ ಪ್ಯಾಕ್ ಇರುತ್ತೆ, ಆ ಡಾಟಾ ಪ್ಯಾಕಿಂದನೇ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಅದು ಸ್ವಲ್ಪ ಕಾಸ್ಟ್ಲಿ ಆಗಿರುತ್ತೆ ಮತ್ತು ಲಿಮಿಟೆಡ್ ಆಗಿರುತ್ತೆ. ಡೈಲಿ 1.5 GB, 2 GB, 2.5, 3 GB ಈ ಥರ ಇರುತ್ತೆ. ಡೈಲಿ 3 GB ವರೆಗೂ ಮ್ಯಾಕ್ಸಿಮಮ್ ಯೂಸ್ ಮಾಡ್ಬೋದು. ನೀವು ಯಾವ ಡಾಟಾ ಪ್ಯಾಕ್, ಯಾವ ಪ್ಯಾಕ್ ಯೂಸ್ ಮಾಡ್ತಾ ಇರ್ತಾರೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಆದರೆ ಜಾಸ್ತಿ MB ಇತ್ತು ನಿಮ್ಮ ವೀಡಿಯೋಸ್ದು, ಡಾಟಾ ಜಾಸ್ತಿ ಇತ್ತು ಅಂದರೆ ಆವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಬೇಗ ಡಾಟಾ ಖಾಲಿ ಆಗಿಬಿಡುತ್ತೆ. ನಿಮ್ಮ ಮೊಬೈಲಲ್ಲಿ ಬೇರೆ ವರ್ಕ್ ಮಾಡಬೇಕಾದ್ರೆ ಆಗಲ್ಲ, ಮತ್ತು ಏನಾದರೂ ನೋಡಬೇಕಂದ್ರೆ ಆಗಲ್ಲ. ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಎಲ್ಲ ಡಾಟಾ ಖಾಲಿ ಆಗಿಬಿಡುತ್ತೆ, ಮತ್ತು ಮುಂದೆ ಏನು ವರ್ಕ್ ಮಾಡೋಕ್ಕೂ ಆಗಲ್ಲ. ಅದಕ್ಕೋಸ್ಕರ ಒಂದು ಒಳ್ಳೆ ಪ್ಯಾಕ್ನ ಇದು ಸಿಟಿನಲ್ಲಿ ಇದ್ದವ್ರಿಗೆ ಭಾಳ ಯೂಸ್ಫುಲ್ ಆಗುತ್ತೆ. ಹಳ್ಳಿನಲ್ಲಿದ್ದರೆ ಇದು ಅಪ್ಲಿಕೇಬಲ್ ಆಗಲ್ಲ. ಇದು ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ ಅಂತೇಳಿ, ಮತ್ತು ಜಿಯೋ ಫೈಬರ್ ಬೇರೆ ಇದೆ ಜಿಯೋದವ್ರದ್ದು. ಆದರೆ ನಾನು ಹೇಳ್ತಿರೋದು ಏರ್ಟೆಲ್ ಕಂಪ್ನಿ ಬಗ್ಗೆ, ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ ಅಂತೇಳಿ. ಇದರಲ್ಲಿ ಬೇರೆ ಬೇರೆ ಪ್ಲ್ಯಾನ್ಸ್ ಕೊಟ್ಟಿದ್ದಾರೆ. ಈಗ ರೀಸೆಂಟಾಗಿ ಒಂದು ಪ್ಲ್ಯಾನ್ ಲಾಂಚ್ ಮಾಡಿದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಬಡವರಿಗೆ ಒಳ್ಳೆ ಪ್ಲ್ಯಾನ್ ಇದೆ. ನೀವು ಎಷ್ಟು ಡಾಟಾ ಬೇಕಾದರೂ ಯೂಸ್ ಮಾಡ್ಬೋದು, ತುಂಬ ಕಡಿಮೆ ಬೆಲೆಯಲ್ಲಿ. ಅಂದರೆ ಮೊದಲೇನಿತ್ತು ಅಂತಂದರೆ, ಇದರಲ್ಲಿ ನಿಮಗೆ ಇದನ್ನು ಸ್ಕ್ರೀನ್ಶಾಟ್ ಹಾಕ್ತೀನಿ. ಇದು ಪಾಂಪ್ಲೆಟ್ ಕೊಟ್ಟಿದ್ದಾರೆ. ಇದರಲ್ಲಿ ಎಷ್ಟೆಷ್ಟು ದುಡ್ಡಿದೆ ಮತ್ತು ಏನೇನು ಸಿಗುತ್ತೆ ಫೆಸಿಲಿಟೀಸ್ ಎಲ್ಲ ಕೊಟ್ಟಿದ್ದಾರೆ. ಇದರ ಸ್ಕ್ರೀನ್ಶಾಟ್ ನಿಮಗೆ ಹಾಕ್ತೀನಿ. ಇದರಲ್ಲಿ ಏನಿದೆ ಅಂತಂದರೆ, ಬೇಸಿಕ್, ಸ್ಟ್ಯಾಂಡರ್ಡ್, ಎಂಟರ್ಟೈನ್ಮೆಂಟ್, ಪ್ರೊಫೆಷ್ನಲ್ ಅಂತೇಳಿ 4 ಟೈಪ್ ಇದೆ. ಇದರಲ್ಲಿ ಇಂಟರ್ನೆಟ್ ಸ್ಪೀಡ್ ಡಿಪೆಂಡ್ ಆಗಿರುತ್ತೆ, ಮತ್ತು ಬೇರೆ ಬೇರೆ ಫೀಚರ್ಸ್ ಇದೆ. ಇದರಲ್ಲಿ ಬೇಸಿಕ್ ಬಂದುಬಿಟ್ಟು 499 ರೂಪೀಸ್ ಇದೆ. ಇಷ್ಟು ಬೇಸಿಕ್ ಅಂದರೆ ಇಷ್ಟು ಮಂತ್ಲಿ ನೀವು ಪೇ ಮಾಡಲೇಬೇಕು. ಇದು ನಾನು ಯೂಸ್ ಮಾಡೋ ಇಂಟರ್ನೆಟ್ಗೆ ಸ್ವಲ್ಪ ಕಾಸ್ಟ್ಲಿ ಅನಿಸ್ತಾ ಇತ್ತು, ಹಾಗೆ ಪರವಾಗಿಲ್ಲ ಅಂತ ಕೂಡ ಅನಿಸ್ತಾ ಇತ್ತು. ಅಂದರೆ ಈಗ ನಮ್ಮ ಮನೆಯಲ್ಲಿ 3-4 ಮೊಬೈಲ್ ಇದೆ, ಒಂದು TV ಇದೆ. ಇಷ್ಟು ಮೊಬೈಲ್ಗೆ ಇದನ್ನು ನಾನು ತೊಗೊಂಡ್ರೆ ಪರವಾಗಿಲ್ಲ ಅನ್ನಿಸ್ತು, ಏನು ಪ್ರಾಬ್ಲಮ್ ಆಗಲ್ಲ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಇದನ್ನು ಆರ್ಡ್ರ್ ಮಾಡಿದೆ ಆನ್ಲೈನಲ್ಲಿ. ನಾನು ವೀಡಿಯೋಸ್ ನೋಡಬೇಕಾದ್ರೆ ಒಂದು ಅಡ್ವರ್ಟೈಸ್ಮೆಂಟ್ ಬಂತು, ಈ ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ದು. ಆವಾಗ ನಾವು ನಮ್ಮ ಮನೆಯಲ್ಲಿ ಸೆಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ನಾನು ಆರ್ಡ್ರ್ ಮಾಡಿದೆ. ಅದು ಆರ್ಡ್ರ್ ಮಾಡಿದಾದ್ಮೇಲೆ ನನಗೆ ಒಳ್ಳೆ ಫೀಚರ್ ಸಿಕ್ತು. ಒಳ್ಳೆ ಒಂದು ಪ್ಲ್ಯಾನ್ ಏನು ಈಗ ಹೊಸದಾಗಿ ಲಾಂಚ್ ಮಾಡಿದ್ದಾರೆ ಅದ್ರ ಬಗ್ಗೆ ಈ ಎಕ್ಸ್ಟ್ರೀಮ್ ಫೈಬರ್ ಅವರು ಟೆಕ್ನಿಷಿಯನ್ ಮತ್ತು ಏನು ರೆಪ್ರೆಸೆಂಟೇಟಿವ್ ಇರ್ತಾರಲ್ಲ, ಅವ್ರು ನನಗೆ ತಿಳಿಸಿದರು. ಭಾಳ ಖುಷಿ ಆಯಿತು ನನಗೆ. ಅದು ನಂಬಕ್ಕಾಗಲಿಲ್ಲ, ಅಷ್ಟು ಒಳ್ಳೆ ಪ್ಲ್ಯಾನ್ ಇದೆ. ಅದು ಏನಿದೆ ಅಂತೇಳಿ ನಿಮಗೆ ತಿಳಿಸ್ತೀನಿ. ಈ ಮೊದಲೇನಿತ್ತು ಅಂತಂದರೆ ಮಿನಿಮಮ್ 499 ಇತ್ತು. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಪ್ಲ್ಯಾನಲ್ಲಿ 799, ಎಂಟರ್ಟೈನ್ಮೆಂಟಲ್ಲಿ 1000 ರೂಪೀಸ್ 999 ಇದೆ, ಮತ್ತು ಪ್ರೊಫೆಷ್ನಲ್ ಅಂದರೆ 1499 ಇಷ್ಟು ಅಮೌಂಟ್ ಇತ್ತು. ಆದರೆ ಈಗ ಹೊಸ ಪ್ಲ್ಯಾನ್ ಲಾಂಚ್ ಮಾಡಿದರೆ ಆ ಪ್ಲ್ಯಾನ್ ಏನು ಅಂತಂದರೆ 219 ರೂಪೀಸ್ ಅಷ್ಟೇ. ನೀವು ಪೇ ಮಾಡಿದರೆ ಎಷ್ಟು ಇಂಟರ್ನೆಟ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಅಂದರೆ 10 GB, 20 GB, 50 GB, 100 GB ನೀವು ಎಷ್ಟಾದರೂ ಯೂಸ್ ಮಾಡಿ, ಏನು ಮತ್ತು ಎಷ್ಟು GB ಆದಮೇಲೆ ಕಡಿಮೆ ಸ್ಪೀಡ್ ಆಗುತ್ತೆ ಅಂತ ಏನಿಲ್ಲ. ಎಷ್ಟು ಸ್ಪೀಡ್ ಕೊಟ್ಟಿರ್ತಾರೆ ಅಷ್ಟೇ ಸ್ಪೀಡಲ್ಲೇ ಇರುತ್ತೆ. ಈಗ 219 ಪ್ಲ್ಯಾನಲ್ಲಿ 10 MB/s ಇರುತ್ತೆ. 1 ಸೆಕೆಂಡ್ಗೆ 10 MB ಸ್ಪೀಡ್ ಇರುತ್ತೆ. ಈ ಸ್ಪೀಡಲ್ಲಿ ನೀವು ಯೂಸ್ ಮಾಡ್ಬೋದು. ಎಷ್ಟು ಡಾಟಾ ಆದರೂ ನೀವು ಯೂಸ್ ಮಾಡ್ಕೊಳ್ಳಿ, ನಡೆಯುತ್ತೆ. ಆದರೆ ಜಾಸ್ತಿ ಸ್ಪೀಡ್ ಬೇಕು ಅಂತಂದರೆ ಜಾಸ್ತಿ ದುಡ್ಡು ಪೇ ಮಾಡಬೇಕಾಗುತ್ತೆ. 40 MB/s ಬೇಕು ಅಂತಂದರೆ 499 ಇರುತ್ತೆ. ನಾನು ಈಗ ಪ್ಲ್ಯಾನ್ ಅದಕ್ಕೆ ಎಕ್ಸ್ಟ್ರೀಮ್ ಫೈಬರ್ಗೆ ಆ್ಯಡ್ ಮಾಡ್ಕೊಂಡಿರೋದು 219, GST ಅದು ಇದು ಸೇರಿ 235 ಪರ್ ಮಂತ್ ಆಗುತ್ತೆ. ನೀವು ಮನೆಯಲ್ಲಿ ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ ನೀವು ಆ್ಯಡ್ ಮಾಡಿಕೊಂಡ್ರೆ, ನೀವು ಅದನ್ನು ನೀವು ಮನೆಯಲ್ಲಿ ಕೂಡಿಸ್ಕೊಂಡ್ರೆ ಒಂದು 2-3 ಡಿವೈಸಸ್ನ ಯೂಸ್ ಮಾಡ್ಬೋದು. ಅಂದರೆ TV-ನಲ್ಲಿ ಯೂಸ್ ಮಾಡ್ಬೋದು ಇಂಟರ್ನೆಟ್ನ, ಮತ್ತು 2-3 ಮೊಬೈಲ್ನಲ್ಲಿ ಯೂಸ್ ಮಾಡ್ಬೋದು. ನಮ್ಮ ಮನೆಯಲ್ಲಿ ಒಂದು 3 ಮೊಬೈಲ್ ಇದೆ, 1 TV ಇದೆ. ಅಷ್ಟಕ್ಕೆ ನಾವು ಜಾಸ್ತಿ ಯೂಸ್ ಮಾಡಲ್ಲ. 1-2 ಮೊಬೈಲು, 1 TV ಇದೆ, ಅಷ್ಟಕ್ಕೆ ನಾವು ಯೂಸ್ ಮಾಡ್ತೀವಿ ಅಷ್ಟೇ. TVಗೆ ಜಾಸ್ತಿ ಯೂಸ್ ಮಾಡ್ತೀನಿ, ಮತ್ತು ಯೂಟ್ಯೂಬ್ ಪರ್ಪಸ್ ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ಜಾಸ್ತಿ ಇಂಟರ್ನೆಟ್ ಯೂಸ್ ಮಾಡಲ್ಲ. TV-ನಲ್ಲಿ ಯಾವಾಗಲೂ ಈ ವೈಫೈ ಇರುತ್ತಲ್ಲ, ಈ ವೈಫೈ ರೂಟರಿಂದನೇ ನಾವು ಕನೆಕ್ಟ್ ಮಾಡೋದು. ಯಾವ ಡಿಶ್ ಕೇಬಲ್ ಏನೋ ನಾನು ತೊಗೊಂಡಿಲ್ಲ. ಈಗ ನಿಮಗೆ ತೋರಿಸ್ತೀನಿ. ಈ ಒಂದು ವೈಫೈ ರೂಟರ್ ಮತ್ತು TV ಕನೆಕ್ಟ್ ಮಾಡಿದ್ದೀನಿ, ಮತ್ತು ವೈಫೈ ರೂಟರ್ನ ತೊಗೊಂಡಿದ್ದೀನಿ. ಭಾಳ ಖುಷಿ ಆಗ್ತಾಯಿದೆ ನನಗೆ. ಯಾವ ಥರ ಇರುತ್ತೆ ಮತ್ತು ಎಷ್ಟು ಸ್ಪೀಡ್ ಇರುತ್ತೆ ಅಂತೇಳಿ ನಿಮಗೆ ತೋರಿಸ್ತೀನಿ. ಈಗ ರೂಟರ್ ಹೇಗೆ ಕನೆಕ್ಟ್ ಮಾಡಿದ್ದಾರೆ ಅಂತೇಳಿ ನಿಮಗೆ ತೋರಿಸ್ತೀನಿ. ಇದಕ್ಕಿಂತ ಮೊದಲು ಸ್ಟೋರಿನ ಹೇಳ್ತೀನಿ ಯಾವ ಥರ ಅಂತೇಳಿ. ನಾನು 500 ರೂಪೀಸ್ ಪರ್ ಮಂತ್ಗೆ ಆ ಒಂದು ಪ್ಲ್ಯಾನ್ನ ನಾನು ಆ್ಯಡ್ ಮಾಡ್ಕೋಬೇಕು, ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ನ ತೊಗೊಳ್ಬೇಕು ಅಂದ್ಕೊಂಡು. ನಾನು ವೀಡಿಯೋಸ್ ನೋಡಬೇಕಾದ್ರೆ ಒಂದು ಅಡ್ವರ್ಟೈಸ್ಮೆಂಟ್ ಬಂತು, ಆರ್ಡ್ರ್ ಮಾಡೋಣ ಅಂತೇಳಿ ಆರ್ಡ್ರ್ ಮಾಡಿದಾದ್ಮೇಲೆ ನಾವು ರಿಪ್ರೆಸೆಂಟೇಟಿವ್ ಕಾಲ್ ಮಾಡ್ತಾರೆ ಅಂತೇಳಿ ಮೆಸೇಜ್ ಬಂತು. ಓಕೆ ಅಂತೇಳಿ ಸ್ವಲ್ಪ ಹೊತ್ತಾದಮೇಲೆ ಅವರು ಕಾಲ್ ಮಾಡಿದರು ನನಗೆ. ಈ ಥರ ನೀವು ಆರ್ಡ್ರ್ ಮಾಡಿದ್ದೀರಾ, ನಿಮಗೆ ಇನ್ಸ್ಟಾಲ್ ಮಾಡಿ ಕೊಡ್ತೀವಿ, ನಿಮ್ಮ ಮನೆಯಲ್ಲಿ ಸೆಟ್ ಮಾಡಿ ಕೊಡ್ತೀವಿ, ಯಾವಾಗ ಬರಬೇಕು ಅಂತೇಳಿ ಅವ್ರು ಕೇಳಿದರು. ನಾನು ಇವತ್ತು ಫ್ರೀ ಇದ್ದೀನಿ ಬನ್ನಿ ಅಂತೇಳಿ ಹೇಳಿದೆ. ಮತ್ತು ಅವರು ಹೇಳಿದರು, ಇದು ನಾನೇನು ಅಂದ್ಕೊಂಡೆ
$499 ಇದೆಯಲ್ಲ, ಇದರಲ್ಲಿ ಟಿ ವಿ ಚಾನಲ್ಸ್ ಕೂಡ ಬರುತ್ತೆ ಅಂತೇಳಿ ಅದರಲ್ಲಿ ಏನೋ ಕೊಟ್ಟಿದ್ರು, ಅದ್ರ ಬಗ್ಗೆ ನನಗೆ ಕ್ಲಾರಿಟಿ ಇಲ್ಲ ಜಾಸ್ತಿ. ನಾನೇನು ಅಂದ್ಕೊಂಡೆ ₹300 250-300 ಟಿ ವಿ ಚಾನಲ್ಸ್ಗೆ ಹಾಕಬೇಕಾಗುತ್ತೆ. DTH ತೊಗೊಂಡ್ರೆ ಒಂದು ₹200 ಇಂಟರ್ನೆಟ್ಗೆ ಆದರೆ ಪರವಾಗಿಲ್ಲ, ಎಲ್ಲನೂ ನಮಗೆ ಕರೆಕ್ಟ್ ಆಗುತ್ತೆ ಅಂದ್ಕೊಂಡು ನಾನು ಅದನ್ನು ಅಂದ್ಕೊಂಡಿದ್ದೆ. ಅದಾದಮೇಲೆ ಅವ್ರಿಗೆ ಕೇಳಿದೆ, ಅವರು ಈಗ ಹೊಸ ಪ್ಲ್ಯಾನ್ ಬಂದಿದೆ, $200 ನಿಯರ್ ಇದೆ, $235 ಇದೆ, ನೀವು ಎಷ್ಟಾದರೂ ಇಂಟರ್ನೆಟ್ ಯೂಸ್ ಮಾಡ್ಬೋದು, ನಿಮಗೆ ಏನೂ ಜಾಸ್ತಿ ದುಡ್ಡು ಹೋಗಲ್ಲ, ನಿಮಗೆ ಏನು ಬೇಕಾಗಿರುತ್ತೆ. ನನಗೆ ಯೂಟ್ಯೂಬ್ಗೋಸ್ಕರ ಜಾಸ್ತಿ ಡಾಟಾ ಬೇಕಾಗ್ತಾಯಿತ್ತು, ಅದಕ್ಕೋಸ್ಕರ ಅಂತ ಹೇಳಿದೆ ಅವ್ರಿಗೆ. ಅದಕ್ಕೆ ಅವರು ಈ ಒಂದು ಪ್ಲ್ಯಾನ್ ತುಂಬ ಚೆನ್ನಾಗಿದೆ, ನಿಮಗೆ $235 ಪರ್ ಮಂತ್ ಇದೆ, ಅದನ್ನು ನೀವು ಯೂಸ್ ಮಾಡಿದರೆ ಫುಲ್ ಡಾಟಾ ಯೂಸ್ ಮಾಡ್ಬೋದು, ನಿಮಗೆ ಜಾಸ್ತಿ ದುಡ್ಡು ಕೂಡ ಖರ್ಚಾಗಲ್ಲ ಅಂತ ಹೇಳಿದರು. ಈಗೀಗ ಲಾಂಚ್ ಆಗಿದೆ, ನೀವು ಇದನ್ನು ತೊಗೊಳ್ಳಿ ಅಂತೇಳಿ ಹೇಳಿದರು. ಆಯ್ತು, ನನಗೆ ಫುಲ್ ಖುಷಿ ಆಯಿತು, ನೋಡೋಣ ಅಂತೇಳಿ. ಓಕೆ, ನಮ್ಮ ಮನೇಲಿ ನೀವು ಅದನ್ನು ಇನ್ಸ್ಟಾಲ್ ಮಾಡಿ ಅಂತ ಹೇಳಿದೆ. ಅವರು ಬಂದು ಇನ್ಸ್ಟಾಲ್ ಮಾಡಿದ್ರು. ಅವ್ರು ತುಂಬ ಚೆನ್ನಾಗಿ ಮಾತಾಡಿದ್ರು, ಒಳ್ಳೆ ಸರ್ವಿಸ್ ಕೊಟ್ಟರು. ಅವರು ತುಂಬ ಚೆನ್ನಾಗಿ ಮಾತಾಡಿದರು, ರ್ಯಾಶ್ ಆಗಿ ಆ ಥರ ಏನು ಮಾತಾಡಲಿಲ್ಲ, ಪೊಲೈಟ್ಲಿ ತುಂಬ ಚೆನ್ನಾಗಿ ಮಾತಾಡಿದರು. ಭಾಳ ಖುಷಿ ಆಯಿತು ನನಗೆ. ನಾನು ಕೂಡ ಅವ್ರಿಗೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದೆ, ಭಾಳ ಖುಷಿ ಆಯಿತು. ಮತ್ತು ಈಗ ಯಾವ ಥರ ಅವರು ಇನ್ಸ್ಟಾಲ್ ಮಾಡಿದ್ದಾರೆ ಅಂತೇಳಿ ನಿಮಗೆ ತೋರಿಸ್ತೀನಿ. ಈಗ ಇನ್ನೂ ಒಂದು ಏನು ಅಂತಂದರೆ, ಈ ಒಂದು ಸ್ಕ್ರೀನ್ಶಾಟ್ನ ನಿಮಗೆ ಹಾಕ್ತೀನಿ. ಅವ್ರ ಕಡೆ ಏರ್ಟೆಲ್ ಕಡೆಯಿಂದ ಒಂದು ಮೆಸೇಜ್ ಬಂದಿದೆ ಏನೇನಿದೆ ಅಂತೇಳಿ. ಈ ಸ್ಕ್ರೀನ್ಶಾಟ್ನ ನಿಮಗೆ ಹಾಕ್ತೀನಿ, ಇಲ್ಲಿ ಪಕ್ಕದಲ್ಲಿ ಬರುತ್ತೆ. ಇದರಲ್ಲಿ ಏನಿದೆ ಅಂತೇಳಿ, ವೈಫೈ ಆ್ಯಕ್ಟಿವೇಟೆಡ್ ಆದಮೇಲೆ ಇದು ಬರುತ್ತೆ, ಮೆಸೇಜ್ ಬಂತು ಆ್ಯಕ್ಟಿವೇಟ್ ಆದಮೇಲೆ. ವೆಲ್ಕಮ್ ಟು ಏರ್ಟೆಲ್, ಯುವರ್ ಎಕ್ಸ್ಟ್ರೀಮ್ ಫೈಬರ್ ಆರ್ ಫಿಕ್ಸ್ಡ್ ಲೈನ್ ನಂಬರ್ ಇದೆ, ನಮ್ಮ ನಂಬರ್ ಕೊಟ್ಟಿರ್ತೀವಿ, ನಮ್ಮದು ಒಂದು ID ಕೊಟ್ಟಿರ್ತಲ್ಲ, ಅದು ನಂಬರ್ ಇದೆ. ಈಸ್ ನೌ ಆ್ಯಕ್ಟಿವೇಟೆಡ್ ಅಂತೇಳಿ ಬಂದಿದೆ. ಯುವರ್ ಅಡ್ವಾನ್ಸ್ ರೆಂಟಲ್ ಪ್ಲ್ಯಾನ್ ಡೀಟೇಲ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಫಸ್ಟಿಗೆ ಇದಕ್ಕೆ $1,675 ನಾವು ಪೇ ಮಾಡಬೇಕಾಗುತ್ತೆ. ಇದು 5 ಮಂತ್ಸ್ವರೆಗೂ ನೀವು ಯೂಸ್ ಮಾಡ್ಬೋದು, ಅಂದರೆ 5 ತಿಂಗಳವರೆಗೂ ನಾವು ಡಾಟಾನ ಎಷ್ಟಾದರೂ ಯೂಸ್ ಮಾಡ್ಬೋದು. ಈ ಸ್ಕ್ರೀನ್ಶಾಟ್ನು ಕೂಡ ನಿಮಗೆ ಹಾಕ್ತೀನಿ. $1,675 ನಾನು ಫೋನ್ಪೇ ಮುಖಾಂತರ ನಾನು ಪೇ ಮಾಡಿದೆ. 5 ಮಂತ್ಸ್ವರೆಗೂ ಬರುತ್ತೆ ಅಂತೇಳಿ ಅವ್ರು ಹೇಳಿದರು. ಅದಾದಮೇಲೆ ಡ್ಯೂರೇಷನ್ 5 ಮಂತ್ಸ್, ಪ್ಲ್ಯಾನ್ ರೆಂಟಲ್ ಇದೆ $235 ಪರ್ ಮಂತ್ ಅಂತ ಹೇಳಿದರೆ, ಡ್ಯೂರೇಷನ್ 5 ಮಂತ್ಸ್ ಅಂತ ಹೇಳಿದರೆ. ಸ್ಟಾರ್ಟ್ ಡೇಟ್ ಮತ್ತು ಎಂಡ್ ಡೇಟ್ ಕೂಡ ಇಲ್ಲಿ ಹಾಕಿದ್ದಾರೆ. ಪ್ಲ್ಯಾನ್ ಕೋಟ ಅಂದರೆ ಅನ್ಲಿಮಿಟೆಡ್ ಅಂತೇಳಿದೆ, ಅನ್ಲಿಮಿಟೆಡ್ ಡಾಟಾನ ನೀವು ಯೂಸ್ ಮಾಡ್ಬೋದು. ಸ್ಪೀಡ್ ಕೂಡ ತುಂಬ ಚೆನ್ನಾಗಿದೆ. ಇದು ಒಂದು ಏರ್ಟೆಲ್ ಫೈಬರ್ ತಗೋ ಒಂದು ಅವಶ್ಯಕತೆ ಏನು ಅಂತಂದರೆ, ನಮ್ಮ ಮನೆಯಲ್ಲಿ ಇಂಟರ್ನೆಟ್ ಚೆನ್ನಾಗಿ ಬರ್ತಾ ಇರಲಿಲ್ಲ, ಅಂದರೆ ಸ್ಪೀಡ್ ಇರಲಿಲ್ಲ. 100 kbps 150 kbps ಅಷ್ಟೇ ಬರ್ತಾಯಿತ್ತು. ಅದಕ್ಕೋಸ್ಕರ ಇದನ್ನು ನಾನು ಆಪ್ಟ್ ಮಾಡಿಕೊಂಡೆ, ಅಂದರೆ ಇದನ್ನು ನಾನು ಸೆಲೆಕ್ಟ್ ಮಾಡಿಕೊಂಡೆ, ಇದನ್ನು ಚೆನ್ನಾಗಿರುತ್ತೆ ಅಂತೇಳಿ. ಮತ್ತು ಇದರಲ್ಲಿ ಪ್ಲ್ಯಾನ್ ಸ್ಪೀಡ್ 10 MB/s ಇದೆ, ಜಾಸ್ತಿ ಸ್ಪೀಡ್ ಇಲ್ಲ, ಮಿನಿಮಮ್ ಇದೆ. 10 MB/s ಅಂದರೆ ಚೆನ್ನಾಗಿರುತ್ತೆ. ನೀವು ಒಂದು 800 MBದು ಒಂದು ಫೈಲ್ ವೀಡಿಯೋನ ಅಪ್ಲೋಡ್ ಮಾಡಬೇಕು ಯೂಟ್ಯೂಬ್ಗೆ ಅಂದರೆ ಒಂದು 7 to 8 ಮಿನಿಟ್ಸಲ್ಲಿ ಅಪ್ಲೋಡ್ ಆಗಿಬಿಡುತ್ತೆ ಫ್ರೆಂಡ್ಸ್. ನೀವು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ 8 ಮಿನಿಟ್ಸಲ್ಲಿ ಅಪ್ಲೋಡ್ ಆಗಿಬಿಡುತ್ತೆ. ತುಂಬ ಚೆನ್ನಾಗಿದೆ. ನಾವು ಕೊಡೋ ದುಡ್ಡಿಗೆ ಇದು ತುಂಬ ಒಳ್ಳೆ ಫೀಚರ್ ಇದೆ, ಒಳ್ಳೆ ಒಂದು ಪ್ಲ್ಯಾನ್ ಅನ್ಕೋತೀನಿ. ಈ ಒಂದು ಸ್ಕ್ರೀನ್ಶಾಟ್ ನಿಮಗೆ ತೋರಿಸ್ತೀನಿ. ಈಗ ಯಾವ ಥರ ರೂಟರ್ನ ಸೆಟ್ ಮಾಡಿದ್ದಾರೆ ಅಂತೇಳಿ ನಿಮಗೆ ತೋರಿಸ್ತೀನಿ. ಅವರು ಬಂದು ಇನ್ಸ್ಟಾಲ್ ಮಾಡಬೇಕಾದ್ರೆ ಭಾಳ ಕಷ್ಟಪಟ್ಟರು. ಅವರು ಬೇರೆ ಕರೆಂಟ್ ಪೋಲಿಂದ ವೈರೆಲ್ಲ ಎಳೆದು ಭಾಳ ಟೈಮ್ ತೊಗೊಳ್ತು, ಒಂದು 2 ಅವರ್ ಅಷ್ಟು ತೊಗೊಳ್ತು. ಭಾಳ ಅಂದರೆ ಬೇಜಾರಲ್ಲಿ ಏನು ಮಾಡಿರಲಿಲ್ಲ, ಅವ್ರ ವರ್ಕು ಫುಲ್ ಖುಷಿಯಿಂದ ಮಾಡ್ತಾಯಿದ್ರು. ಒಳ್ಳೆ ಸರ್ವಿಸ್ ಕೊಟ್ಟರು, ಭಾಳ ಖುಷಿ ಆಯಿತು ಅವ್ರ ಸರ್ವಿಸ್ ನೋಡಿ. ಈಗ ಯಾವ ಥರ ರೂಟರ್ನ ಕೂಡಿಸಿದ್ದಾರೆ, ನಮ್ಮ ಮನೆಯಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಅಂತೇಳಿ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ನೋಡ್ತಾ ಇದ್ರೆ ಈ ವಿಂಡೋದಿಂದ ಅಂದರೆ ಲೈಟ್ ಪೋಲ್ ಅಂದರೆ ಕರೆಂಟ್ ಪೋಲ್ ಇರುತ್ತಲ್ಲ, ಅಲ್ಲಿಂದ ಮೇಲ್ಗಡೆ, ಮನೆ ಮೇಲ್ಗಡೆ ಅಲ್ಲಿ ಕಟ್ಟಿದ್ದಾರೆ. ಅದಾದಮೇಲೆ ಆ ವೈರನ್ನ ತೊಗೊಂಡು ಬಂದು ಈ ಥರ ವಿಂಡೋದಲ್ಲಿ ಈ ಥರ ಕೇಬಲ್ನ ತೊಗೊಂಡು ಬಂದಿದ್ದಾರೆ. ಇಲ್ಲಿ ಒಂದು ಏನೋ ಡಿವೈಸ್ ಇದೆ ಅದರದ್ದು. ಅದಾದಮೇಲೆ ಈ ಥರ ಬಂದು ಇಲ್ಲಿ ರೂಟರ್ನ ಫಿಕ್ಸ್ ಮಾಡಿದ್ದಾರೆ ಫ್ರೆಂಡ್ಸ್. ನೋಡ್ತಿದ್ರೆ ಫಿಕ್ಸ್ ಮಾಡಿದ್ದಾರೆ. ಈ ಒಂದು ರೂಟರ್ ಆನ್ ಆಗಬೇಕು ಅಂತಂದರೆ ಯಾವಾಗಲೂ ನಮ್ಮ ಮನೆಯಲ್ಲಿ ಕರೆಂಟ್ ಇರಬೇಕಾಗುತ್ತೆ. ಇಲ್ಲಿ ನೋಡ್ತಿದ್ರೆ ಪವರ್ ಇಲ್ಲಿ ಕೊಟ್ಟಿದ್ದಾರೆ, ಯಾವಾಗಲೂ ಬೇಕಾಗುತ್ತೆ, ಕರೆಂಟ್ ಬೇಕೇ ಬೇಕು ಈ ರೂಟರ್ ಆನ್ ಮಾಡಬೇಕು ಅಂದರೆ, ಇಲ್ಲಾಂದರೆ ನೀವು ಇಂಟರ್ನೆಟ್ ಯೂಸ್ ಮಾಡೋಕ್ಕೆ ಆಗಲ್ಲ ಫ್ರೆಂಡ್ಸ್. ಈ ಥರ ಇರುತ್ತೆ. ಈಗ ಸ್ಪೀಡ್ ನೋಡೋಣ ಅಂತಂದರೆ, ಈಗ ನನ್ನ ಮೊಬೈಲ್ಗೆ ನಾನು ಆನ್ ಮಾಡ್ತೀನಿ. ಟಿ ವಿ ಮತ್ತು ಮೊಬೈಲ್ಸ್ ಎಲ್ಲನೂ ಯೂಸ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ ವೈಫೈ ಆನ್ ಮಾಡಿದ್ದೀನಿ. ಇಲ್ಲಿ 62 kbps ನಾನೇನು ಯೂಸ್ ಮಾಡಿಲ್ಲ, ತೋರಿಸ್ತಾ ಇದೆ. ಈಗ ಯೂಟ್ಯೂಬ್ ಓಪನ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ 1.6 MB/s ಬಂದಿದೆ, ಮತ್ತು 1 ಪಾಯಿಂಟ್ ಅಷ್ಟೇ ಇದೆ. ಈಗ ನಾನು ಪ್ಲೇ ಮಾಡಿ ನೋಡ್ತೀನಿ ವಿಡಿಯೋನ. ಇದನ್ನು ಕ್ಲಿಕ್ ಮಾಡ್ತೀನಿ. ನೋಡ್ತಾ ಇದ್ದೀರಾ 1.7 MB/s ಬಂತು. ಇಷ್ಟು ಸ್ಪೀಡಲ್ಲಿ ಸಿಗುತ್ತೆ ಫ್ರೆಂಡ್ಸ್. 10 MB/s ಅಂತ ಹೇಳಿದ್ದಾರೆ ಅವರು. ಆದರೆ ನಮಗೆ ಇಷ್ಟಾದರೂ ಓಕೆ. ನನಗಿಲ್ಲಿ 150 kbps ಬರ್ತಾ ಇತ್ತು. ನಾನು ಒಂದು 500 MB ಒಂದು ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತಂದರೆ 1 ಅವರ್ ಅಷ್ಟು ಟೈಮ್ ತೊಗೋತಾ ಇತ್ತು. ಅದಕ್ಕೋಸ್ಕರ ಭಾಳ ಬೇಜಾರಾಗ್ತಾಯಿತ್ತು ನನಗೆ. ಅದಕ್ಕೋಸ್ಕರ ಇದನ್ನು ನಾನು ಸೆಲೆಕ್ಟ್ ಮಾಡಿಕೊಂಡೆ. ಈಗ ಫುಲ್ ಸ್ಪೀಡಲ್ಲಿ, ಮತ್ತು ದುಡ್ಡು ಕೂಡ ಜಾಸ್ತಿ ಆಗೋದಿಲ್ಲ. ಮತ್ತು ಅಪ್ಲೋಡ್ ಮಾಡುವಾಗ ಎಷ್ಟು ಸ್ಪೀಡಲ್ಲಿ ಆಗುತ್ತೆ ಅಂತೇಳಿ ನಾನು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಅಪ್ಲೋಡ್ ಮಾಡಬೇಕಾದ್ರೆ 1.6 MB/s ಇರುತ್ತೆ. ಅದನ್ನು ಚೆನ್ನಾಗಿರುತ್ತೆ, ಬೇಗ ಅಪ್ಲೋಡ್ ಆಗುತ್ತೆ ವಿಡಿಯೋನು. ಈ ಥರ ಇರುತ್ತೆ. ನೀವು
ಪವರ್ ಆನ್ ಮಾಡಿದ ತಕ್ಷಣ ಇದು ವೈಫೈ ಆನ್ ಆಗುತ್ತೆ. ಇದು ಆನ್ ಆಗಬೇಕು ಅಂತಂದರೆ 1 ಮಿನಿಟ್ 1.5 ಮಿನಿಟ್ ತೊಗೊಳುತ್ತೆ. ಆನ್ ಆದಮೇಲೆ ನೀವು ಎಷ್ಟು ಬೇಕಾದರೂ ವೈಫೈ ಮುಖಾಂತರ ಇಂಟರ್ನೆಟ್ನ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಫ್ರೆಂಡ್ ಇದು. ನೀವು ಸಿಟಿನಲ್ಲಿ ಇದ್ದರೆ ಯೂಸ್ ಆಗುತ್ತೆ, ಹಳ್ಳಿನಲ್ಲಿ ಈ ಥರ ಸಿಗಲ್ಲ ಫೆಸಿಲಿಟೀಸ್. ಬೆಂಗಳೂರು ಮತ್ತು ಡಿಸ್ಟಿಕ್ ಲೆವೆಲಲ್ಲಿ, ಈಗ ನಾನು ಯಾದಗಿರಿನಲ್ಲಿದ್ದೀನಿ, ಯಾದಗಿರಿನಲ್ಲಿ ಈ ಫೆಸಿಲಿಟಿ ಇದೆ. ಬೆಂಗಳೂರು ಅಂಥ ದೊಡ್ಡ ದೊಡ್ಡ ಸಿಟಿನಲ್ಲಿ, ಬೇರೆ ಡಿಸ್ಟಿಕ್ನಲ್ಲಿ ಎಲ್ಲ ಇರ್ಬೋದು ಅನ್ಕೋತೀನಿ. ನಿಮ್ಮ ಮನೆ ಹತ್ರ ನೀವು ಡಿಸ್ಟಿಕ್ನಲ್ಲಿದ್ದರೆ ಈ ಥರ ನೀವು ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ನ ತೊಗೊಂಡು ಯೂಸ್ ಮಾಡ್ಬೋದು. 235 ರುಪೀಸ್ ಪರ್ ಮಂತ್ ಇದೆ ಅಷ್ಟೇ. ತುಂಬ ಚೆನ್ನಾಗಿದೆ, ಒಳ್ಳೆ ಡಾಟಾ ಎಷ್ಟಾದರೂ ಯೂಸ್ ಮಾಡ್ಬೋದು. ಸ್ಪೀಡ್ ಕೂಡ ತುಂಬ ಚೆನ್ನಾಗಿದೆ. ನನಗಂತೂ ಫುಲ್ ಖುಷಿ ಆಯಿತು. ಈ ಒಂದು ಪ್ಲ್ಯಾನ್ ಮೊದಲು ಇರಲಿಲ್ಲ, ಮಿನಿಮಮ್ 500 ರುಪೀಸ್ ಇತ್ತು. ಈಗ ಎಲ್ಲ ಕಸ್ಟಮರ್ಗೆ ಹೆಲ್ಪ್ ಆಗಲಿ, ಜಾಸ್ತಿ ದುಡ್ಡು ಇರಲ್ಲ ಅವ್ರ ಹತ್ರ ಅಂತ ಅಂದ್ಕೊಂಡು ಬೇಸಿಕ್ನ ಈ ಒಂದು ಪ್ಲ್ಯಾನ್ನ ಆ್ಯಡ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಎಷ್ಟು ಬಡವರು ಇದ್ದರೂ ಕೂಡ ಈ ಒಂದು ಪ್ಲ್ಯಾನ್ನ ಅಡಾಪ್ಟ್ ಮಾಡ್ಕೋಬೋದು, ಆಪ್ ಮಾಡ್ಕೋಬೋದು, ತೊಗೋಬೋದು, ಯೂಸ್ ಮಾಡ್ಬೋದು ಇಂಟರ್ನೆಟ್ನ. ಸ್ಪೆಷಲಿ ಯೂಟ್ಯೂಬರ್ಸ್ಗೆ ಭಾಳ ಯೂಸ್ಫುಲ್ ಆಗುತ್ತೆ. ಈಗ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇದ್ದರೆ ಮಂತ್ಲಿ 60,000 80,000 1 lakh ರುಪೀಸ್ ತೊಗೊಳ್ತಾಯಿದ್ರು ಯೂಟ್ಯೂಬರ್ಸ್ ಅಂತಂದರೆ ಅವ್ರಿಗೆ ಇದು ಜಾಸ್ತಿ ದುಡ್ಡು, ಅಂದರೆ ಬೇರೆ ಪ್ಲ್ಯಾನ್ಗೆ ತೊಗೊಳಕ್ಕೆ ಏನು ಅನಿಸಲ್ಲ. ಜಾಸ್ತಿ ದುಡ್ಡು ಬರ್ತಾಯಿತ್ತು, ಬೇರೆ ಪ್ಲ್ಯಾನ್ 1500 ಎಷ್ಟಾದರೂ ಆ ಪ್ಲ್ಯಾನ್ನ ತೊಗೊಳ್ಬೋದು. ಆದರೆ ಹೊಸ ಯೂಟ್ಯೂಬರ್ಸ್ ಇರ್ತಾರೆ, ಅಥವಾ ಈಗೀಗ ಮಾನಿಟೈಸೇಷನ್ ಆಗಿರುತ್ತೆ, ಜಾಸ್ತಿ ದುಡ್ಡು ಬರ್ತಾ ಇರಲ್ಲ. 2 ಮಂತ್ಸ್ 3 ಮಂತ್ಸ್ಗೆ ಒಂದು ಸ್ಯಾಲ್ರಿ, ಒಂದು ಪೇಮೆಂಟ್ ಬರ್ತಾಯಿರುತ್ತೆ, ಮತ್ತು 5 ಮಂತ್ಸ್ 6 ಮಂತ್ಸ್ ಒಂದು ಪೇಮೆಂಟ್ ಬರ್ತಾ ಇರುತ್ತೆ. ಅಂಥವ್ರಿಗೆ ಜಾಸ್ತಿ ದುಡ್ಡು ಇಂಟರ್ನೆಟ್ಗೆ ಪೇ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಅಂಥವ್ರು ಇಂಥ ಒಂದು ಪ್ಲ್ಯಾನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಜಾಸ್ತಿ ಇಂಟರ್ನೆಟ್ನ ಯೂಸ್ ಮಾಡ್ಬೋದು, ಜಾಸ್ತಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು. ನೀವು ಯೂಟ್ಯೂಬಲ್ಲಿ ಫುಲ್ ಅಂದರೆ ನೀವು ಇಂಪ್ರೂವ್ ಮಾಡ್ಕೋಬೋದು ಯೂಟ್ಯೂಬ್ ಚಾನಲ್ನ ಬೇಗ. ಅಂದರೆ ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಜಾಸ್ತಿ ವ್ಯೂಸ್ ಆಗುತ್ತೆ, ಬೇಗ ಚೇಂಜ್ ಆಗ ಗ್ರೋ ಆಗುತ್ತೆ ಫ್ರೆಂಡ್ಸ್. ಈ ಒಂದು ಪ್ಲ್ಯಾನ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದ್ರೆ ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ ಅಂತಿದೆ, ನೋಕಿಯಾ ಕಂಪ್ನಿದು ಈ ರೂಟರ್ ಇದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಸ್ಫುಲ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.